ಎಲ್ಲ ಹಿಂದೂ ಮುಸ್ಲಿಂ ಕ್ರೈಸ್ತ ನಾವೆಲ್ಲ ಒಂದೇ ಸಮಾನರಂತ ಈ ಮಾಡಿ ಸಿದ್ದರಾಮಯ್ಯ ಶೆಪ್ಪಿ ಫೋನ್ ಎತ್ಕೊಂಡ್ಬೈ ನನ್ನ ಪರಿಸ್ಥಿತಿ ಯಾರಿಗೂ ಬೇಡ, ಆ ಥರ ಪರಿಸ್ಥಿತಿ ಇದೆ. ಒಂದು ಚೂರು ಅನುದಾನ ಇಲ್ಲ. ಅದು JDS ಅಲ್ಲಿ ಶಾಸಕನಾಗಿದ್ದಕ್ಕೆ ಇಲ್ವೇ ಇಲ್ವಾ ಅದಲ್ವಾ. ಮುಂದಾಳತ್ವದಲ್ಲಿ ಲಾಸ್ಟ್ ಟೈಮ್ ನನಗೇನು ಬೇಡಿಕೆ ಇಟ್ಟಿದ್ರು ನಮ್ಮ ಕಾವೇರಿ ನಾರಾಯಣಪ್ಪ ಅವರು, ಅವ್ರ ಮಕ್ಕಳು, ಅವ್ರ ಮಂಜು ಅವ್ರು ಇರ್ಬೋದು, ಸುರೇಶ್ ಇರ್ಬೋದು, ಎಲ್ಲ ಒಂದು ಬೇಡಿಕೆ ಇಟ್ಟು ಈ ಒಂದು ಭಜನೆ ಮಂದಿರೆಯನ್ನು ಉದ್ಘಾಟನೆ ಮಾಡಿ ಅದನ್ನು ತಳ್ಳಿ ಹೊಸಾದ್ ಮಾಡ್ಬೇಕಂತಿದ್ದಕ್ಕೆ ನನ್ನ ಅನುದಾನದಿಂದ 15 ಲಕ್ಷ ರೂಪಾಯಿ ಅನುದಾನವನ್ನು ಘೋಷಣೆ ಮಾಡಿ ಬರ್ತಕ್ಕಂಥ ಸಂಕ್ರಾಂತಿ ಒಳಗಡೆ ಇದನ್ನು ಉದ್ಘಾಟನೆ ಮಾಡಬೇಕಂತ ಆಸೆ ಇಟ್ಟಿದೆ. ಸ್ವಲ್ಪ ಲೇಬರ್ಸ್ ಕೊರತೆಯಿಂದ ಆಗಲಿಲ್ಲ. ಆದಷ್ಟು ಬೇಗ ಇದನ್ನು ಬೇಗ ಪೂರ್ಣಗೊಳಿಸಿ ಈ ಮುತ್ಯಾಲಪೇಟೆ ಇರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಕೂಡ ಅನುಕೂಲವಾಗುವಂಥ ಕೆಲಸವನ್ನು ಮಾಡಬೇಕಂತ ಈ ಕಮಿಟಿಲಿ ಕೇಳ್ಕಂತ ಬಹುಶಃ ಇನ್ನೂ ಏನೋ ಹೇಳ್ತಾ ಇದ್ದು ನಮ್ಮ ಮುರಳಿ ಸರ್ ಏನೋ ಹೇಳ್ತಾ ಇದ್ರು, ಏನಂತಂದರೆ ಶ್ರೀರಾಮನಾಮ ಹೊರಗಡೆ ಮಾಡಬೇಕು ಅಂತ ಹೇಳ್ತಾ ಇದ್ರು. ಇನ್ನೂ ಏನಾದರೂ ಸಾಲದೇ ಇದ್ರೆ ನನ್ನ ಬಂದು ಮೀಟ್ ಮಾಡಿ ಯಾನಿಸ್ ಬಿಡಿ ಈ ಮಾಡಿ ಸಿದ್ದರಾಮಯ್ಯ ಶೆಪ್ಪಿ ಫೋನ್ ಎತ್ಕೊಂಡ್ಬೈ ನನ್ನ ಪರಿಸ್ಥಿತಿ ಯಾರಿಗೂ ಬೇಡ, ಆ ಥರ ಪರಿಸ್ಥಿತಿ ಇದೆ. ಒಂದು ಚೂರು ಅನುದಾನ ಇಲ್ಲ. ಅದು JDS ಅಲ್ಲಿ ಶಾಸಕನಾಗಿದ್ದಕ್ಕೆ ಇಲ್ವೇ ಇಲ್ವಾ ಅದಲ್ವಾ. ಅವ್ರಿಗೆ 2 ಕೋಟಿ 3 ಕೋಟಿ ಕೊಂಡು ನಂಗೆ 20 ಲಕ್ಷ ಕೊಡ್ತಾವ್ರೆ ನಮ್ಮ ಪರಿಸ್ಥಿತಿಯಲ್ಲಿ. ಆದರೂ ಗುದ್ದಾಡಿ ಅವ್ರ ಕಿತ್ತಾಡಿ ಎತ್ಕೊಂಡ್ಬಂದು ಏನೋ ತೊಗೊಂಬಂದು ಆಗ್ತಾ ಇದ್ದೀನಿ. ಮತ್ತು ಮುಳುಬಾಗಲ ಒಂದು ಚರಿತ್ರೆಯಲ್ಲಿ ಬಹುಶಃ ಇಂಥ ಸ್ವಾಭಿಮಾನ ಇರ್ತಕ್ಕಂಥ ಜನ ಒಳ್ಳೆ ಜನ. ಯಾಕಂದರೆ ಇಡೀ 224 ಕ್ಷೇತ್ರದಲ್ಲಿ ಮೂಡಲ ಬಾಗಿಲು, ಮೂಡಲ ಕಿರಣ ನಮ್ಮ ಊರಿಂದ ಹೋಗೋದು ನಮ್ಮ ಸೌಭಾಗ್ಯ. ಹಾಗೂ 9 ದೇವರಲ್ಲಿರ್ತಕ್ಕಂಥ ದೇವ್ರ ನಾಡು, ನಮ್ಮ 9 ದೇವರಲು ಐತಿಹಾಸಿಕ ದೇವರಲ್ಲಿರ್ತಕ್ಕಂಥ ದೇವ್ರ ನಾಡು. ಇಂಥ ಸೌಭಾಗ್ಯದಲ್ಲಿ ನಾನು MLA ಆಗಿರೋದು ನನ್ನ ಸೌಭಾಗ್ಯ ಅಂತ ಹೇಳ್ಬೋದು. ಆದಷ್ಟು ಬೇಗ ನಾನು ಇನ್ನು ಕಮಿಟಿ ಬಂದ ನಂತರ ಮಾತಾಡಿ ಇನ್ನೇನು ಸಾಲದೇ ಇದೆ ಖಂಡಿತವಾಗ್ಲೂ ಆದಷ್ಟು ಬೇಗ ಅದನ್ನು ಕ್ಲೋಸ್ ಮಾಡಿಕೊಡ್ತೀನಿ. ಕ್ಲೋಸ್ ಮಾಡಿಕೊಟ್ಟು ಆದಷ್ಟು ಬೇಗ ಇದನ್ನು ಉದ್ಘಾಟನೆ ಮಾಡಿ ನಮ್ಮ ಶ್ರೀರಾಮ ಏನು ನಮಗೆ ಉದ್ಘಾಟನೆ ಮಾಡಿ ಒಳ್ಳೆ ಕಾರ್ಯಕ್ರಮ ಮಾಡೋಣ ಅಂತ ಹೇಳ್ತಾ, ಈ ಸಂಕ್ರಾಂತಿಗೆ ಈಗಾಗಲೇ ನನ್ನ ಪೊಲೀಸ್ ಇಲಾಖೆಯಲ್ಲಿ ಮತ್ತೆ ಯಾಕೆ ಕೇಳ್ತೆ ಜನಪ್ರತಿನಿಧಿಯಾಗಿ ಅಂತಂದರೆ, ನೀವು ಬೇರೆ ಬೇರೆ ಹಬ್ಬಗಳು ಕೊಟ್ಟಂಗೆ ಪ್ರಾಮುಖ್ಯತೆ ನಮ್ಮ ಹಿಂದೂ ಹಬ್ಬಗಳು ಕೊಡ್ತಾ ಇಲ್ಲ ಅಂತ ಒಂದು ವೈಮನಸ್ಸು ನಂಗೆ ಸ್ಟಾರ್ಟ್ ಆಗಿದೆ. ದಯವಿಟ್ಟು ಇದನ್ನು ಆದಷ್ಟು ಬೇಗ ಪೊಲೀಸ್ ಇಲಾಖೆ ಎಚ್ಚೆತ್ಕೊಂತೀರ ಅಂತ ನನಗೆ ಒಂದು ಇದೆ. ಏನಂದರೆ ಯಾಕೆಂದರೆ ನೆನ್ನೆಲ್ಲ ಮೊನ್ನೆ ಕೂಡ ಲಾಸ್ಟ್ ಒಂದು 5 ಡೇಸ್ ಬ್ಯಾಕ್ ಒಂದು ಉರ್ಸ್ ಮಾಡಿಕೊಟ್ರಿ, ಒಳ್ಳೆ ಇದರಿಂದ ಮಾಡಿಕೊಟ್ರಿ. ಆದರೆ ನಮ್ಮ ಸಂಕ್ರಾಂತಿ ಹಬ್ಬನ ಎಲ್ಲೋ ಒಂದು ಕಡೆ ನೀವು ಕಡೆಗಣಿಸ್ತಾ ಇದ್ದೀರಾ. ಯಾಕಂತಂದರೆ ಅದನ್ನು ನಿಮಗೆ ಅದು ಗೊತ್ತಾಗಬೇಕಾಗುತ್ತೆ ಕಡೆಗಣಿಸ್ತಾರೆ. ಒಬ್ಬ DYSP ಆದವರು ಒಂದು ತಾಲೂಕು ಬಂದಾದ್ಮೇಲೆ ಇರಬೇಕು, ಕೇಸರಿ ಮಾತಾಡಬೇಕು, ಅವಕಾಶ ಬಂದ ಮಾತಾಡಬೇಕು, ಒಂದು ಪೀಸ್ ಮೀಟಿಂಗ್ ಮಾಡಬೇಕು, ಒಂದು ಶಾಂತಿ ಸಭೆ ಮಾಡಬೇಕು. ಯಾವುದಕ್ಕೂ ಕಿಚ್ಚೊತ್ತಿಲ್ಲ ಇಲ್ಲಿ. ಆ ಅಧಿಕಾರಿ ಒಬ್ರು ಬಂದವರು DYSP ಅದೇನಕ್ಕೆ ಬಂದವರು ಅವ್ರಿಗೆ ಅರ್ಥ ಆಗಬೇಕು. ಒಬ್ಬ ಜನಪ್ರತಿನಿಧಿ ಬರ್ತಾ ಇದ್ರೆ ಕೂಡ ತಲೆಬಗ್ಸ್ಕೊಂಡು ಹೋಗ್ತಾರೆ. ಇವ್ರಿಗೆ ಅದ್ಯಾರು ಕಲಿಸ್ಕೊಟ್ರು ಅದೇನೋ ನಂಗಂತ ಅರ್ಥ ಆಗ್ತಾ ಇಲ್ಲ. ಒಂದು ವಿಶ್ ಮಾಡೋದಾಗಲಿ, ಒಂದು ಇದು ಮಾಡೋದಾಗಲಿ, ಒಂದು ಔದಾರ್ಯ ಆಗಲಿ ಏನೂ ಇಲ್ಲ. ಶಾಂತಿ ಸಭೆ ಕರಿಬೇಕು, ಮುಸ್ಲಿಂ ಮತ್ತು ಇದು ಬಂದವ್ರನ್ನ ಇಬ್ಬರನ್ನೂ ಸೇರಿಸ್ಬೇಕು. ನೋಡು, ನಾವೆಲ್ಲ ಸೇರಿದ್ದೀವಿ, ಎಲ್ಲ ಹಿಂದೂ ಮುಸ್ಲಿಮ್ಸ್ ಎಲ್ಲ ಸೇರಿ ಇಂಥ ಸಭೆಗಳಲ್ಲಿ ಬಂದು ಭಾಗವಹಿಸಿ ನೀವು ಯಾಕಂದ್ರೆ ನೀವು ಲಾ ಆ್ಯಂಡ್ ಆರ್ಡರ್ ಕಾಪಾಡೋರು, ಲಾ ಆ್ಯಂಡ್ ಆರ್ಡರ್ ಕಾಪಾಡ್ತಕ್ಕಂಥ ನೀವೇ ಕೈ ಕಟ್ಕೊಂಡು ಕೊಡ್ತಾರೆ. ನಾವು ಇನ್ಯಾರು ನಡ್ಕೊಂಡು ಹೋಗ್ಬೇಕು ಜನಪ್ರತಿನಿಧಿಗಳು. ಆದರೆ ಬೇರೆ ಒಂದು ಕಮ್ಯುನಿಟಿಗೆ ಇರ್ತಕ್ಕಂಥ ಔದಾರ್ಯ ನಮ್ಮ ಹಿಂದೂಗಳಿಗೆ ಕೊಡ್ತಾ ಇಲ್ಲ ಅಂತ ಒಂದು ಎಲ್ಲೋ ಒಂದು ನನಗೆ ಮನಸ್ಸು ನೋವಾಗ್ತಾ ಇದೆ. ಆದಷ್ಟು ಬೇಗ ಇದನ್ನು ಎಚ್ಚೆತ್ಕೊಂಡು ಈ ಸಂಕ್ರಾಂತಿ ಹಬ್ಬ ಹಿಂಗೆಲ್ಲ ಮಾಡ್ತಾ ಇದ್ದು ನಾವು ಇನ್ನೂ ಅದ್ದೂರೇ ಮಾಡ್ತಾ ಇದ್ದೀವಿ. ಮೊನ್ನೆ ನಾನು ಮೀಟಿಂಗ್ ಕರೆದು ಮಾತಾಡಿದ್ದೀನಿ. ಯಾಕಂದರೆ ನೀವು ಕರೆದಿಲ್ಲ ಅನ್ನೋ ಕಾರಣಕ್ಕೋಸ್ಕರ. ಆದರೆ ನಿಮ್ಮ ಕರ್ತವ್ಯಗಳನ್ನ ಕರೆಕ್ಟಾಗಿ ಮಾಡ್ತೀರ ಅನ್ನೋ ಒಂದು ಇದಿಲ್ಲ. ಇಲ್ಲಾಂದರೆ ನಾನು ಎಲ್ಲಿ ಮಾತಾಡ್ಬೇಕಾದ್ರೆ ಮಾತಾಡಬೇಕಾಗುತ್ತೆ. ಯಾಕಂದರೆ ಮುಳುಬಾಗಿಲ ಬಗ್ಗೆ ಇನ್ನೂವರೆಗೂ ಮಾತಾಡಬಾರ್ದು, ನೆಗೆಟಿವ್ ಅನ್ಕೊಂಡಿದ್ದೀನಿ. ಎಲ್ಲಿ ಮಾತಾಡ್ಬೇಕಾದ್ರೆ ಮಾತಾಡುತ್ತೆ, ನೀವು ಎಲ್ಲಿ ತಟ್ಟಬೇಕಾಗುತ್ತೆ ಒಂದು ಇದು ನನಗಿದೆ. ದಯವಿಟ್ಟು ಮುಂದಿನ ದಿವಸದಲ್ಲಿ ಎಲ್ಲ ಹಿಂದೂ ಮುಸ್ಲಿಂ ಕ್ರೈಸ್ತ ನಾವೆಲ್ಲ ಒಂದೇ ಸಮಾನರಂತ ಸಾರಬೇಕಾದ್ರೆ ನಿಮ್ಮಲ್ಲಿ ಅದನ್ನು ದಯವಿಟ್ಟು ಲಾ ಆ್ಯಂಡ್ ಆರ್ಡರ್ ಕಾಪಾಡ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಬರಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಕರೆದು ಇಷ್ಟು ಅದ್ದೂರಿಯಾಗಿ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಪ್ರಮುಖ ಈ ಒಂದು ಉಸ್ತುವಾರಿಯ ಎಲ್ಲ ನನ್ನ ಸಮಿತಿಯ ಎಲ್ಲ ಸದಸ್ಯರುಗಳು ವಂದಿಸುತ್ತಾ ಎಲ್ರಿಗೂ ಮತ್ತೆ ಮಕರ ಸಂಕ್ರಾಂತಿ ಆರ್ಥಿಕ ಶುಭಾಶಯಗಳು ತಿಳಿಸ್ತಾ ಹೋಗ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.